ಮೂಳಬಾಗಿಲು ಪಿಎಲ್ಡಿ ಬ್ಯಾಂಕ್ ಉಪಾಧ್ಯಕ್ಷರು ಮಂಡಿಕಲ್ ಮಂಜುನಾಥ್ ರವರಿಂದ ಎನ್ ವಡ್ಡಹಳ್ಳಿಯ ಎನ್ಆರ್ಎಸ್ ಮಂಡಿ ಮಾಲೀಕರು, ಸೆಂಟ್ರಲ್ ರೋಟರಿ ಕ್ಲಬ್ ಮಾಜಿ ಅಧ್ಯಕ್ಷರು, ಜೆಡಿಎಸ್ ಮುಖಂಡರು ನಗವಾರ ಸತ್ಯಣ್ಣನವರ ಹುಟ್ಟುಹಬ್ಬಕ್ಕೆ ವಿಶೇಷ ಛತ್ರಪತಿ ಶಿವಾಜಿ ಮಹಾರಾಜರ ಜೀವನ ಚರಿತ್ರೆ ಪುಸ್ತಕ ನೀಡಿ ಶುಭ ಹಾರೈಸಿ ಅವರ ಸಮಾಜ ಸೇವೆಯ ಕಾರ್ಯವೈಖರಿಯನ್ನು ಮೆಚ್ಚುಗೆ ವ್ಯಕ್ತಪಡಿಸಿದರು. ನಮಸ್ಕಾರ. ಏನು ಈ ದಿನ ನಮ್ಮ ಸೋದರ ಸಮಾನರಾಗಿರ್ತಕ್ಕಂಥ ನಮ್ಮ ಎನ್.ಆರ್. ನಗವಾರ ಸತ್ಯಣ್ಣ ಅಂತ ಹೆಸರುವಾಸಿ ಆಗಿರ್ತಕ್ಕಂಥ ನಮ್ಮ ಸತ್ಯಣ್ಣವರ ಹುಟ್ಟಿದಬ್ಬ. ನನಗೇನು ಇದೇನು ಹೊಸದೇನಲ್ಲ, ಪ್ರತಿ ವರ್ಷ ಕೂಡ ನಾನು ಮಾಡ್ತಕ್ಕಂಥ ಒಂದು ಪ್ರೊಸೀಜರೇ ಇದು. ಯಾಕಂದ್ರೆ ನಮ್ಮ ಮನೆ ಪಕ್ಕದಲ್ಲಿ ಇರ್ತಕ್ಕಂಥದ್ರಿಂದ ಪ್ರತಿ ವರ್ಷವೂ ಕಂಪಲ್ಸರಿ, ಹೋದ ವರ್ಷ ನನ್ನ ಫೋನ್ ಎತ್ತಿರಲಿಲ್ಲ, ನಾನು ಸಿಗಲಿಲ್ಲ. ಪ್ರತಿ ವರ್ಷವೂ ಕಂಪಲ್ಸರಿ ಒಂದು 5-6 ವರ್ಷದಿಂದ ನಾನು ಬಂದು ವಿಶ್ ಮಾಡ್ತಾನೆ ಇದ್ದೀನಿ. ನಾನು ಪ್ರತಿ ಬಾರಿಯೂ ಕೋರ್ಕೊಳ್ಳೋದು ಒಂದೇ, ನಮ್ಮ ಎನ್.ಆರ್. ಸತ್ಯಣ್ಣವ್ರಿಗೆ ಆ ಭಗವಂತ ಅವ್ರು ಜಾಸ್ತಿ ನಂಬ್ತಕ್ಕಂಥ ತಿರುಪತಿ ವೆಂಕಟೇಶ್ವರ ಸ್ವಾಮಿ. ಅದಕ್ಕೆ ಈಗಾಗಲೇ ಅವ್ರ ಸೇವೆ ಬಹಳಷ್ಟು ಅನನ್ಯ. ತರಕಾರಿ ಕಳಿಸೋದಾಗಲಿ ಅಲ್ಲಿನ ಅನ್ನದಾನಕ್ಕೆ, ಮತ್ತು ಕಾಣಿಪಾಕಂ ಕೂಡ ಕಳಿಸ್ತಾರೆ ನಮ್ಮ ಅಣ್ಣವರು. ದೇವ್ರ ಸೇವೆ ಮಾಡೋದ್ರಲ್ಲಿ ಮೊಟ್ಟ ಮೊದಲಿಗಿರ್ತಾರೆ. ಆ ದೇವರ ಆಶೀರ್ವಾದ ಇನ್ನಷ್ಟು ಮುಗಿದಷ್ಟು ನಮ್ಮ ಎನ್.ಆರ್. ಸತ್ಯಣ್ಣವ್ರಿಗೆ ಒಲೀಲಿ ಅಂತ ಬಯಸ್ತೀನಿ. ಈಗಾಗಲೇ ಇಲ್ಲಿ ಹಿರಿಯರೆಲ್ಲ ಹೇಳಿದ್ರು 50 ವರ್ಷ ಅಂತ. ನಮ್ಮ ಎನ್.ಆರ್. ಸತ್ಯಣ್ಣ 50 ವರ್ಷ ಅಲ್ಲ, 30 ವರ್ಷ. ಯಾಕಂದರೆ ಮೊನ್ನೆ ಎಲ್ಲ ಸ್ಟೇಜ್ ಮೇಲೆ ಆರ್ಕೆಸ್ಟ್ರಾದಲ್ಲಿ 30 ವರ್ಷ ಹುಡುಗರು ಕೂಡ ಡ್ಯಾನ್ಸ್ ಮಾಡಲ್ಲ, ಆ ಥರ ಮಾಡ್ತಾ ಇದ್ರು. ಇವರೆಲ್ಲ ಕನ್ಫ್ಯೂಸ್ ಆಗಿ 50 ವರ್ಷ ಅಂತ ಹೇಳಿದಾರೆ ಅನ್ಕೊಂತೀನಿ. 30 ವರ್ಷ ಥರ ನಮ್ಮ ಎನ್.ಆರ್. ಸತ್ಯಣ್ಣ ಬರ್ತಾ ಬರ್ತಾ ಜನರೊಳಗಡೆ ಯಾವ ರೀತಿ ಹೋಗ್ತಾ ಇದ್ದಾರೆ ಅಂದರೆ, ಅವ್ರಿಗೆ ಯಾವ ರೀತಿ ಬೇಕು, ಚಿಕ್ಕ ಮಕ್ಳ ಹತ್ರ ಹೋದ್ರೆ ಚಿಕ್ಕ ಮಕ್ಕಳ ಥರ ಆಗ್ತಾ ಇದ್ದಾರೆ, ದೊಡ್ಡವ್ರ ಜೊತೆ ಹೋದರೆ ದೊಡ್ಡವ್ರ ಥರ ಇದ್ದಾರೆ, ಗಾಂಭೀರ್ಯತೆ ಗಾಂಭೀರ್ಯತೆ ನೋಡ್ತಾ ಇದ್ದಾರೆ ಅಂತ ವ್ಯಕ್ತಿನ ನಾವೆಲ್ಲ ಕೂಡ ನಮ್ಮ ಮನೆ ಪಕ್ಕದಲ್ಲಿದ್ದಾರೆ. ನಾವು ದಿನ ನೋಡ್ತೀವಿ ಅಂದರೆ ಭಾಳಷ್ಟು ನಮಗೆ ಒಂದು ಪ್ರೌಡಾಗಿ ಫೀಲ್ ಆಗ್ತೀವಿ. ಯಾಕಂದರೆ ಅವರು ಅಷ್ಟೊಂದು ದೊಡ್ಡ ವ್ಯಕ್ತಿ ಆಗಿದ್ದರೂ ಕೂಡ ದಾರಿಯಲ್ಲಿ ಹೋಗ್ಬೇಕಾದ್ರೆ ರಾತ್ರಿ ಕೂಡ ಇಲ್ಲಿ ಹಣ ಅಂದೆ ಒಂದು 100 ಮೀಟ್ರ್ ಮುಂದೆ ಹೋಗಿದ್ರು ಗಾಡಿಯಲ್ಲಿ ಪಾಸಾಗಿ, ಮತ್ತೆ ತಿರ್ಸ್ಕೊಂಬಂದರು. ಅವರೊಂದು ದೊಡ್ಡ ವ್ಯಕ್ತಿ, ನಾನು ಚಿಕ್ಕವನೇ ಆಗಿರ್ಬೋದು, ಬಟ್ ತಿರ್ಸ್ಕೊಂಬಂದು ಮರ್ಯಾದೆ ಕೊಡೋ ವ್ಯಕ್ತಿ. ಅಂಥ ವ್ಯಕ್ತಿಗೆ ಈಗೆಲ್ಲ ಕೂಡ ಅವ್ರ ಪಕ್ಷದವರಿಗೆಲ್ಲ ಭಾಳಷ್ಟು ಹೇಳಿದ್ರು ಅವ್ರಿಗೆ ಆಶ್ವಾಸನೆಗಳು. ನಾನು ಹೇಳೋದು ಒಂದೇ, ಪಕ್ಷಾತೀತವಾಗಿ ನಮ್ಮೆಲ್ಲರ ಬೆಂಬಲ ಕೂಡ ಎನ್.ಆರ್. ಸತ್ಯಣ್ಣವ್ರಿಗೆ ಯಾವಾಗೂ ಕೂಡ ಸದಾ ಇರ್ತದೆ. ಯಾಕಂದರೆ ಅಂಥ ವ್ಯಕ್ತಿ ಬೆಳೆದಾಗ ಮಾತ್ರ ಈ ಸಮಾಜ ಒಂದು ಒಳ್ಳೆ ದಿಕ್ಕಿನಲ್ಲಿ ಹೋಗ್ತಕ್ಕಂಥದ್ದು. ಅವರು ಪ್ರತಿದಿನ ಕೂಡ ಏನೋ ಒಂದು ಸೇವೆನ ಇಟ್ಕೊಂಡಿದ್ದಾರೆ. ತಿಂಗಳು ತೆಂಗಿನ ಮರಗಳನ್ನ ಕೊಡ್ತಕ್ಕಂಥದ್ದು. ಈಗಾಗಲೇ ಸುಮಾರು ಎಷ್ಟು ಸಾವಿರ ಕೊಟ್ಟಿದ್ದಾರೆ ಅಣ್ಣ? 25,000 ತೆಂಗಿನ ಮರಗಳು ಕೊಟ್ಟಿದ್ದಾರೆ. ನಾವು ಕೊರೋನಾ ಸಮಯದಲ್ಲಿ ಆಕ್ಸಿಜನ್ ಕೊರತೆ ಎಷ್ಟಿದೆ ನಮ್ಮ ದೇಶಕ್ಕೆ ಅಂತ ಒಂದು ಕಷ್ಟಪಟ್ವಿ. ಅದನ್ನೆಲ್ಲ ಕೂಡ 25,000 ತೆಂಗಿನ ಮರಗಳು ಬೆಳೆದು ಎಷ್ಟು ಆಕ್ಸಿಜನ್ ಬರ್ತಕ್ಕಂಥದ್ದು ನೀವು ಊಹೆ ಮಾಡಿರಿ. ಅಂಥ ಒಳ್ಳೆ ವ್ಯಕ್ತಿಗಳಿಗೆ ಒಳ್ಳೇದಾಗಲಿ, ಆ ಭಗವಂತ ಒಳ್ಳೇದು ಮಾಡಲಿ. ಸದಾ ನಾವೆಲ್ಲ ಕೂಡ ಅವ್ರ ಹಿಂದೆ ಇರ್ತೀವಿ ಅಂತ ಕೂಡ ಈ ಸಂದರ್ಭ ತಿಳಿಸ್ತಾ, ಮತ್ತೊಮ್ಮೆ ಅವ್ರಿಗೆ ಈ ಹುಟ್ಟುಹಬ್ಬ ಅನೇಕ ಹುಟ್ಟುಹಬ್ಬಗಳು ಮಾಡ್ಕೊಳ್ಳಿ, ಹುಟ್ಟುಹಬ್ಬ ಶುಭಾಶಯಗಳು ಒಳ್ಳೇದಾಗಲಿ ಅಂತ ತಿಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಟುಡ್ರ